ಆರೋಗ್ಯದ ಹಿತದೃಷ್ಟಿಯಿಂದ ಬಯಲಿನಲ್ಲಿ ಮಲಮೂತ್ರಗಳನ್ನು ವಿಸರ್ಜಿಸದೆ ಶೌಚಾಲಯವನ್ನು ಸದಾ ಸ್ವಚ್ಛವಾಗಿಡುತ್ತೇನೆ. ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ. ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುತ್ತೇನೆ. ನೀರನ್ನು ಸಂರಕ್ಷಿಸಿ ಗಿಡಗಳನ್ನು ಬೆಳೆಸುತ್ತೇನೆ. ಈ ಎಲ್ಲಾ ಕ್ರಮಗಳನ್ನು ಪಾಲಿಸುವಂತೆ ಇತರರನ್ನು ಪ್ರೇರೇಪಿಸುತ್ತೇನೆ. ನನ್ನ ಗ್ರಾಮವನ್ನು ಸ್ವಚ್ಛ, ಸುಂದರ ಹಾಗೂ ಆರೋಗ್ಯವಂತವಾಗಿಸಿ ದೇಶಪ್ರೇಮಿ ನಾಗರಿಕನಾಗಿ ಸೇವೆ ಮಾಡುವುದಾಗಿ ದೃಢ ಪ್ರತಿಜ್ಞೆ ಮಾಡುತ್ತೇನೆ. ಸ್ವಚ್ಛಮೇವ ಜಯತೆ. ಸ್ವಚ್ಛಮೇವ ಜಯತೆ.
ಹೇಳ ಉತ್ತಮ ಆಡಳಿತಕ್ಕೆ ಮೊದಲ ಹೆಜ್ಜೆ. ಇಂದಿನ ದಿನ ನಾವು ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಆನೇಕಲ್ಲು ತಾಲೂಕು, ಇಲ್ಲಿ ನಮ್ಮ ಆನೇಕಲ್ ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಅನೇಕ ಸಿಬ್ಬಂದಿಗಳು, ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಸ್, ಸ್ವಚ್ಛತಾಗಾರರು, ಬಿಲ್ ಕಲೆಕ್ಟರ್ಸ್, ಡಿ ಗ್ರೂಪ್ ನೌಕರರು, ಹೀಗೆ ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂತಹ ಸಿಬ್ಬಂದಿಗಳಿಗೆ ಕಾಯಂ ಆದೇಶ ಪ್ರತಿಗಳನ್ನು ಇಂದು ನೀಡಲಾಗಿದೆ. 28 ಗ್ರಾಮ ಪಂಚಾಯಿತಿಗಳಿಂದ ಸುಮಾರು 125 ಜನಕ್ಕೆ. ಇದು ಒಂದು ಉತ್ತಮ ಬೆಳವಣಿಗೆ. ಯಾಕೆಂದರೆ ಇವರು ಅನೇಕ ವರ್ಷಗಳಿಂದ ನಮ್ಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇದು ಅನೇಕ ವರ್ಷಗಳಿಂದ ಸಹ ಇದು ಬಾಕಿ ಇತ್ತು. ಇದು ನಮ್ಮ ಸಿಬ್ಬಂದಿಗಳಿಗೆ ಒಂದು ರೀತಿಯ ಸ್ಫೂರ್ತಿದಾಯಕ. ಅವರು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹ ಅನುಕೂಲ ಆಗುತ್ತೆ. ಜೊತೆಯಾಗಿ ಇಂದಿನ ದಿನ ನಾವು ನವಚೈತನ್ಯ ಅಂದರೆ ಮಹಿಳಾ ದೌರ್ಜನ್ಯದ ವಿರುದ್ಧ ದನಿ ಎತ್ತುವ ಮುಖಾಂತರ ಮತ್ತು ಲಿಂಗ ಸಮಾನತೆಯ ಕುರಿತು, ಬಾಲ್ಯ ವಿವಾಹ ತಡೆಯುವ ಕುರಿತು ಮತ್ತು ನೀರಿನ ಸಂರಕ್ಷಣೆ ಮತ್ತು ನೀರನ್ನು ಪರೀಕ್ಷಿಸುವ ರೀತಿ ನಮ್ಮ ಜಲಗಾರರು, ವಾಟರ್ ಮೆನ್ ಆ್ಯಂಡ್ ವುಮೆನ್ಗೆ ನಾವು ಇಂದಿನ ತರಬೇತಿಯನ್ನು ಸಹ ಇಂದಿನ ದಿನ ನೀಡಲಾಯಿತು. ಇದೆಲ್ಲ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರುಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಈ ಥರ ಜನಪರ ಸರ್ಕಾರಿ ಯೋಜನೆಗಳ ಅನುಷ್ಠಾನ ತರುವಲ್ಲಿ ನೀವೇ ಪ್ರಥಮ ಹೆಜ್ಜೆ ಇಟ್ಟಿದ್ದೀರಾ. ಅದು ಒಂದು ಅವಕಾಶ, ಇದು ಅಧಿಕಾರಿಗಳ ಕರ್ತವ್ಯ. ಅದನ್ನು ಅರಿತು ನಾವು ಎಲ್ಲರನ್ನ ಒಂದು ಟೀಮನ್ನು ಒಗ್ಗೂಡಿಸಿಕೊಂಡು ಒಂದು ಟೀಮ್ ವ್ಯವಸ್ಥೆ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸಿದಲ್ಲಿ ನಮ್ಮ ಸೇವೆಗಳು ಜನರಿಗೆ ಮುಟ್ಟುತ್ತೆ. ಅದೇ ನಮ್ಮ ಧ್ಯೇಯನೂ ಸಹ ಆಗಿರುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಒಂದು ಉತ್ತಮ ಅವಕಾಶ. ಸಿಬ್ಬಂದಿಗಳು ಚೆನ್ನಾಗಿ ಒಂದು ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿ ಇದ್ದರೆ ಅವರು ಒಂದು ಉತ್ತಮ ಸೇವೆ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮಾಡಲಾಗಿದೆ. ಸ್ವಚ್ಛತೆ ಬಗ್ಗೆ ಹೇಳ್ತಾ ಇದ್ರಿ, ಆದರೆ ಕಸ ಹಾಕೋಕ್ಕೆ ಇದುವರೆಗೂ ಜಾಗಗಳಿಲ್ಲ ಮೇಡಮ್. ಹೌದು, ಇದು ತುಂಬ ಒಳ್ಳೆಯ ವಿಷಯ ಹೇಳಿದ್ರಿ. ನಾನು ಹೇಳ್ತೇನೆ, ಸ್ಥಳೀಯ ಸಂಸ್ಥೆಗಳ ಮುಖ್ಯ ಕರ್ತವ್ಯ ಏನು ಅಂದರೆ ನಮ್ಮ ಗ್ರಾಮಗಳನ್ನು, ಗ್ರಾಮ ಪಂಚಾಯಿತಿ ಅಲ್ಲಿ ಬರ್ತಕ್ಕಂತಹ ಎಲ್ಲ ಓಣಿಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು. ಸ್ವಚ್ಛತೆಯನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಆಂದೋಲನದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದಾಗ್ಯೂ ಇದರಲ್ಲಿ ಅರಿವು ಮೂಡಿಸೋದು ತುಂಬ ಅವಶ್ಯ. ನೋಡಿ, ಅಂದರೆ ಎಷ್ಟೇ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ರೂ ಸಹ ನಾಗರಿಕರ ಮತ್ತು ಸಾರ್ವಜನಿಕರ ಸಹಯೋಗ ಇದಕ್ಕೆ ಬೇಕಿದೆ. ಕಸವನ್ನು ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಯಾವ ರೀತಿ ವಿಂಗಡಣೆ ಮಾಡಬೇಕು, ಡಿಸ್ಪೋಸಲ್ ಮಾಡಬೇಕು, ಅದನ್ನು ಪ್ರತಿಯೊಬ್ಬರೂ ಪ್ರಶ್ನಿಸ್ಕೊಳ್ಬೇಕು. ಅದೇ ರೀತಿಯಾಗಿ ವ್ಯವಸ್ಥಿತವಾಗಿ ಅವರು ಕಸವನ್ನು ವಿಲೇವಾರಿ ಸಹ ಮಾಡಬೇಕು. ಇದು ಎಲ್ಲರ ಕರ್ತವ್ಯ. ಇದು ಬರೀ ಗ್ರಾಮ ಪಂಚಾಯಿತಿಯವರ ಅಥವಾ ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಾರ್ವಜನಿಕರ ಜವಾಬ್ದಾರಿಯೂ ಸಹ. ತುಂಬ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂತಹ ನೀರಿನ ಇಂದಿನ ದಿನ ನೀವು ನೋಡಿದಿರಿ, ನೀರಿನ ಕಿಟ್ಟನ್ನು ಸಹ ನಾವು ಪರೀಕ್ಷೆಯ ಕಿಟ್ಟಗಳನ್ನು ನಾವು ವಿತರಿಸಲಾಯಿತು. ಇದು ಒಂದು ರೀತಿಯ ನಾವು ಒಂದು 10 ದಿನಗಳಲ್ಲಿ ನಾವು ಈ ವಾಸ ಸ್ಥಳದಲ್ಲಿ ಇರತಕ್ಕಂಥ ಬೋರ್ವೆಲ್ ನೀರಾಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಇದನ್ನು ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ತೇವೆ, ಅಂದರೆ ಪರೀಕ್ಷೆ ಮಾಡಲಾಗುವುದು. ಇದಕ್ಕೆ ಜಲಗಾರರಿಗೆ, ವಾಟರ್ ವುಮೆನ್ ಆ್ಯಂಡ್ ನಮ್ಮ ಇವರಿಗೆ ಜಲಗಾರರಿಗೆ ನನಗೆ ನಾವು ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ತರಬೇತಿಯನ್ನು ನೀಡಿ ವಾಟರ್ ಕ್ವಾಲಿಟಿಯನ್ನು ಪರೀಕ್ಷೆ ಮಾಡಲಾಗುವುದು. ಅದರ ರೀತಿಯಲ್ಲಿ ನೋಡಿ, ನಿಮಗೆ ಗೊತ್ತಿರೋ ಹಾಗೆ ನೀರಿನ ಸ್ವಚ್ಛ ನೀರು ಪ್ರತಿಯೊಬ್ಬರಿಗೂ ಅವಶ್ಯ. ಅದನ್ನು ಪರೀಕ್ಷೆ ಮಾಡಿ ಉತ್ತಮ ಗುಣಮಟ್ಟದ ನೀರನ್ನು, ಆರೋಗ್ಯಕರ ನೀರನ್ನು ಸರಬರಾಜು ಸಹ ಗ್ರಾಮ ಪಂಚಾಯಿತಿಯ ಮೂಲ ಧ್ಯೇಯಗಳಲ್ಲಿ ಒಂದಾಗಿದೆ. ಅದನ್ನು ಖಂಡಿತ ಅಳವಡಿಸ್ಕೊಳ್ತೇವೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಹಾಗೂ ಬೆಂಗಳೂರು ತಾಲೂಕು ಪಂಚಾಯಿತಿ ಅವರ ನೆರವಿಗೆ ನಮ್ಮ CS ಮೇಡಮನವರು ಆನೇಕಲ್ ತಾಲೂಕಿನ ಎಲ್ಲ ಸ್ವಚ್ಛತಾಗಾರರು, ಆಪರೇಟರ್ಗಳು, ಆಮೇಲೆ ಬಿಲ್ ಕಲೆಕ್ಟರ್ಗಳು ಮತ್ತು ಸ್ವಚ್ಛತಾಗಾರರು, ಅಟೆಂಡರ್ಗಳಿಗೆಲ್ಲರಿಗೂ ಕಾಯಂ ವಿಳಾಸದ ಪತ್ರವನ್ನು ನೀಡಲಾಗಿದೆ. ಅದಕ್ಕೆ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಹೆನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಈ ಕಾಯಂ ಪತ್ರದ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ CS ಮೇಡಮ್ನವರಿಗೂ ಹಾಗೂ ಹೆನ್ನಾಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರಕಲಾರವಿರವರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ PDOಗಳು ಹಾಗೂ 28 ಗ್ರಾಮ ಪಂಚಾಯಿತಿಗಳ ಸ್ವಚ್ಛತಾಗಾರರು, ಆಪರೇಟರ್ಗಳು ಮತ್ತು ಬಿಲ್ ಕಲೆಕ್ಟರ್ಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಭಾರಿ ಯಶಸ್ವಿಯಿಂದ ಈ ವಾಟ್ರ್ ಟೆಸ್ಟಿಂಗ್ ಹೆಂಗೆ ಮಾಡಬೇಕು ಅಂತ ಪರಿಕರಗಳನ್ನು ಕೊಟ್ಟಿದ್ದಾರೆ. ಅದು ಮೊದಲನಾಗೆ ಭಾರಿ ಖುಷಿಯಾಗಿದೆ. ಅವರಿಗೆ ಟ್ರೈನಿಂಗ್ ಸ್ವಲ್ಪ ನಾವು ಕೊಡಬೇಕು. ನೆಕ್ಸ್ಟು
ಪರಿಸರ ಬಗ್ಗೆ ಮಾತಾಡಿದರು. ಪರಿಸರ ಬಗ್ಗೆನೂ ಮರ ಗಿಡಗಳನ್ನು ಬೆಳೆಸಬೇಕು ಅಂತ ಮೊದಲಿಗೆ ಬಂದು ಒಂದು ಗಿಡವನ್ನು ನೆಟ್ಟಿದ್ದಾರೆ ಇವತ್ತು. ಅದೇ ರೀತಿ 4,000 ಗಿಡಗಳನ್ನು 4 ಲಕ್ಷ ಗಿಡಗಳನ್ನು ನೆಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರತಿ ಪಂಚಾಯಿತಿ 5,000 ಗಿಡಗಳನ್ನು ನೆಡುತ್ತೇವೆ ಅಂತ ಹೇಳುತ್ತೇನೆ. ಹಾಗೂ ಸ್ವಚ್ಛತೆಗೆ ಭಾರಿ ಮೊದಲ ಆದ್ಯತೆ ಕೊಡ್ತಾ ಇದ್ದೀವಿ. ಆದರೂ ಸಾರ್ವಜನಿಕರು ಅದರ ಬಗ್ಗೆ ಅರಿವು ಇಲ್ಲ. ಇನ್ನೂ ಸ್ವಲ್ಪ ಹೇಳ್ತಾ ಇದ್ದೀವಿ. ಆಲ್ರೆಡಿ ಇದು ಅಡ್ವರ್ಟೈಸ್ ಮಾಡ್ತಾ ಇದ್ದೀವಿ. ಏನು ಸ್ವಚ್ಛತೆ ಸಪ್ರೇಟಾಗಿ ವಿಂಗಡಣೆ ಮಾಡಿರಿ, ಹಸಿ ಕಸ ಮತ್ತು ಒಣ ಕಸ ಅಂತ ಹೇಳಿದ್ದೀವಿ. ಮುಂದೆ ಸ್ವಚ್ಛತೆಗೂ ಮತ್ತು ಎಲ್ಲನೂ ಪರಿಸರಗೂ ಪರಿಸರಕ್ಕೆ ಬೆಲೆ ಕೊಡುತ್ತೇವೆ ಮತ್ತು ಅದಕ್ಕೆ ಸಂರಕ್ಷಣೆ ಮಾಡಲಿಕ್ಕೆ ಆಶಿಸುತ್ತೇನೆ.